ತಿರುಪತಿ ಲಡ್ಡುಗೆ ನಂದಿನಿ ತುಪ್ಪದ ಘಮ. ಲಡ್ಡು ಘಮ ಮತ್ತೆ ಹೆಚ್ಚಿಸೋಕೆ ರಾಜ್ಯದ ನಂದಿನಿಯನ್ನ ಉಪಯೋಗಿಸಲಾಗುತ್ತೆ. ನಂದಿನಿ ತುಪ್ಪವನ್ನು ಉಪಯೋಗಿಸಲಾಗುತ್ತೆ. ಹಾಗೆಯೇ ತಿರುಪತಿಗೆ ನಂದಿನಿ ತುಪ್ಪಕ್ಕೆ ಮನವಿಯನ್ನ ಟಿಟಿಡಿ ಮಾಡಿಕೊಂಡಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆರಂಭದಲ್ಲಿ 350 ಮೆಟ್ರಿಕ್ ಟನ್ ತುಪ್ಪ ನೀಡಲಿದೆ ಕೆಎಂಎಫ್. ಗೃಹ ಕಚೇರಿ ಕೃಷ್ಣಾದಲ್ಲಿ ಸಿಎಂ ಸಿದ್ದರಾಮಯ್ಯ ಈ ಒಂದು ಕಾರ್ಯಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಕೆಎಂಎಫ್ ಆಡಳಿತ ಮಂಡಳಿಯವರು ಕೂಡ ಭಾಗಿಯಾದ ಟೆಂಡರ್ ಮೂಲಕ ಬೇಡಿಕೆ ಪೂರೈಸುವಂತೆ ಮನವಿಯನ್ನು ಟಿಟಿಡಿ ಮಾಡಿಕೊಂಡಿದೆ. ಹಾಗೆಯೇ ಮನವಿಯಂತೆ ತುಪ್ಪವನ್ನು ಸರಬರಾಜು ಮಾಡಲಾಗುತ್ತೆ. ಕರ್ನಾಟಕ ಹಾಲು ಮಂಡಳಿಯಿಂದ ತುಪ್ಪ ಸರಬರಾಜು ಮಾಡಲಾಗುತ್ತೆ ತಿರುಪತಿಯ ತಿಮ್ಮಪ್ಪನ ಪ್ರಸಾದಕ್ಕೆ. ಇನ್ನು ಮುಂದೆ ತಿರುಪತಿ ತುಪ್ಪದಲ್ಲಿ, ತಿರುಪತಿ ಲಡ್ಡುವಿನಲ್ಲಿ ನಂದಿನಿ ತುಪ್ಪದ ಘಮ ಇರುತ್ತೆ. ಲಡ್ಡು ಘಮ ಹೆಚ್ಚಿಸೋಕೆ ರಾಜ್ಯದ ನಂದಿನಿ ತುಪ್ಪವನ್ನು ಬಳಕೆ ಮಾಡಲಾಗುತ್ತೆ. ಗಮನಿಸ್ತಾ ಹೋಗೋದಾದರೆ ತಿರುಪತಿಗೆ ನಂದಿನಿ ತುಪ್ಪಕ್ಕೆ ಟಿಟಿಡಿ ಮನವಿಯನ್ನು ಮಾಡಿಕೊಂಡಿದೆ. 350 ಮೆಟ್ರಿಕ್ ಟನ್ ತುಪ್ಪಕ್ಕೆ ಮನವಿಯನ್ನು ಟಿಟಿಡಿ ಮಾಡಿಕೊಂಡಿರೋದು. ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಚಾಲನೆಯನ್ನು ನೀಡಿದ್ದು ಗಮನಿಸ್ತಾ ಇರ್ಬೋದು ನೀವು ಕೂಡ ದೃಶ್ಯಾವಳಿಗಳಲ್ಲಿ. ಟಿಟಿಡಿ ಮನವಿಯಂತೆ ರಾಜ್ಯದ ನಂದಿನಿ ತುಪ್ಪವನ್ನು ಸರಬರಾಜು ಮಾಡಲಾಗುತ್ತೆ. ಕರ್ನಾಟಕ ಹಾಲು ಮಂಡಳಿಯಿಂದ ತುಪ್ಪವನ್ನು ಸರಬರಾಜು ಮಾಡಲಾಗುತ್ತೆ. ಕರ್ನಾಟಕದ ಹೆಮ್ಮೆ ನಂದಿನಿ. ಈಗಾಗಲೇ ನಂದಿನಿಯ ಉತ್ಪನ್ನಗಳು, ಕೆಎಂಎಫ್ನ ಉತ್ಪನ್ನಗಳು ನಮ್ಮ ರಾಜ್ಯ ಮಾತ್ರ ಅಲ್ಲದೆ ಹೊರ ರಾಜ್ಯಗಳಲ್ಲೂ ಕೂಡ ಪ್ರಸಿದ್ಧಿಯನ್ನು ಪಡೆದಿದೆ. ಅಷ್ಟರ ಮಟ್ಟಿಗೆ ನಾವೇನು ಕ್ವಾಲಿಟಿ ಅಂತೀವಿ, ಗುಣಮಟ್ಟ ಅಂತೀವಿ, ಯಾವತ್ತೂ ಕೂಡ ರಾಜಿ ಆಗಿಲ್ಲ ಕೆಎಂಎಫ್ನವರು. ಕರ್ನಾಟಕದ ಹೆಮ್ಮೆ ಕೆಎಂಎಫ್ ಅಂದರೆ. ಸದ್ಯ ಇನ್ಮುಂದೆ ತಿರುಪತಿ ಲಡ್ಡುವಿನಲ್ಲೂ ಕೂಡ ನಂದಿನಿ ತುಪ್ಪದ ಘಮ ಇರಲಿದೆ. ಈ ಹಿಂದೆಯೂ ಕೂಡ ತಿರುಪತಿ ಲಡ್ಡು ತಯಾರು ಮಾಡೋಕ್ಕೆ ನಂದಿನಿ ತುಪ್ಪವನ್ನು ಬಳಸಲಾಗ್ತಾ ಇತ್ತು. ಅದಾದಮೇಲೆ ಏನು ಸ್ವಲ್ಪ ಸಮಯದ ಹಿಂದೆ ಬೇರೆ ತುಪ್ಪವನ್ನು ಬಳಸಿದ್ರು. ಅದಾದ ಬಳಿಕ ಈಗ ಗಮನಿಸ್ತಾ ಹೋಗೋದಾದರೆ ಮತ್ತೆ ತಿರುಪತಿ ಪ್ರಸಾದದಲ್ಲಿ ನಮ್ಮ ಕರ್ನಾಟಕದ ನಂದಿನಿ ತುಪ್ಪವನ್ನು ಬಳಸಲಾಗುತ್ತೆ. ಕರ್ನಾಟಕದ ಹಾಲು ಮಂಡಳಿ ತುಪ್ಪವನ್ನು ಸರಬರಾಜು ಮಾಡೋಕ್ಕೆ ನಿರ್ಧಾರವನ್ನು ಮಾಡಿಕೊಂಡಿದೆ. ಎಲ್ಲ ರೀತಿಯ ತಯಾರಿಗಳು ಕೂಡ ಈಗಾಗಲೇ ಆಗಿದೆ ಎನ್ನುವಂಥದ್ದು ಗೊತ್ತಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಕಾರ್ಯಕ್ರಮಕ್ಕೆ ಈಗಾಗಲೇ ಚಾಲನೆಯನ್ನು ಕೊಟ್ಟಿದ್ದಾರೆ. ಮೊದಲ ಹಂತದಲ್ಲಿ 350 ಮೆಟ್ರಿಕ್ ಟನ್ ತುಪ್ಪವನ್ನು ಟಿಟಿಡಿ ಮನವಿಯನ್ನು ಮಾಡಿಕೊಂಡಿದೆ. ಸದ್ಯ ಮನವಿಯಂತೆ ಪೂರೈಕೆ ಮಾಡೋಕ್ಕೆ ಕೆಎಂಎಫ್ ಕೂಡ ನಿರ್ಧಾರವನ್ನು ಮಾಡಿಕೊಂಡಿದೆ. ಹಾಗೆಯೇ ಅದೆಷ್ಟೋ ಭಕ್ತರು ದೇಶದ ಮೂಲೆ ಮೂಲೆಯಿಂದಲೂ ಕೂಡ ತಿರುಪತಿಗೆ ಬರ್ತಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಚಪ್ಪ ಸುತ್ತೂರು. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಚಪ್ಪ, ಟಿಟಿಡಿಯ ಮನವಿಯಂತೆ ಕೆಎಂಎಫ್ ಕೂಡ ಈಗ ತುಪ್ಪವನ್ನು ಸರಬರಾಜು ಮಾಡೋಕ್ಕೆ ನಿರ್ಧಾರವನ್ನು ಮಾಡಿಕೊಂಡಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಮೊದಲ ಹಂತವಾಗಿ ಎಷ್ಟು ತುಪ್ಪವನ್ನು ಸರಬರಾಜು ಮಾಡಲಾಗುತ್ತೆ, ಮಾಹಿತಿ ಇದೆಯಾ ಈ ಬಗ್ಗೆ? ಸಂಪತ್, ಈಗ 350 ಮೆಟ್ರಿಕ್ ಟನ್ ಏನು ತುಪ್ಪವನ್ನ ತಿರುಪತಿಗೆ ಸರಬರಾಜು ಮಾಡ್ಲಿಕ್ಕೆ ಈಗ ಕರ್ನಾಟಕ ಹಾಲು ಮಹಾಮಂಡಳ ಒಕ್ಕೂಟ ಜೊತೆಗೆ ಟಿಟಿಡಿ ಅವರು ಅಗ್ರಿಮೆಂಟ್ ಮಾಡ್ಕೊಂಡ ಪ್ರಕಾರ ಇಂದು ಅದನ್ನ ಟ್ಯಾಂಕರ್ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ತಿರುಪತಿಗೆ ಕಳಿಸ್ಕೊಡುವಂತ ಒಂದು ಕೆಲಸವನ್ನು ಮಾಡಿದ್ರು. 2024-25 ಅವಧಿನಲ್ಲಿ 350 ಮೆಟ್ರಿಕ್ ಟನ್ ಅನ್ನ ಪೂರೈಕೆ ಮಾಡ್ಲಿಕ್ಕೆ ಈಗ ಟೆಂಡರ್ನ ಈ ಒಂದು ಎರಡು ಸಂಸ್ಥೆಗಳ ಜೊತೆ ಟೆಂಡರ್ನ ಅದು ಒಪ್ಪಂದವನ್ನ ಮಾಡಿಕೊಳ್ಳಲಾಗಿದೆ. ವಿಚಿತ್ರ ಅಂತಂದ್ರೆ 2013ರಿಂದ 2022 ಅವಧಿವರೆಗೆ ಸುಮಾರು 5,000 ಮೆಟ್ರಿಕ್ ಟನ್ಗಳನ್ನ ಈ ಒಂದು ತುಪ್ಪವನ್ನ ಕರ್ನಾಟಕ ಹಾಲು ಮಹಾಮಂಡಳ ಒಕ್ಕೂಟ ಟಿಟಿಡಿಗೆ ಕಳಿಸ್ತಾ ಇತ್ತು. ಈ ಒಂದು ಟಿಟಿಡಿನಲ್ಲಿ ವಿಶೇಷವಾಗಿ ಏನು ದೇವರಿಗೆ ಪ್ರಸಾದ ರೂಪದಲ್ಲಿ ಏನು ಮಾಡಲಾಗುವಂತ ಲಡ್ಡುವನ್ನು ಮಾಡ್ತಾರೆ. ಆ ಲಡ್ಡುಗೆ ನಂದಿನಿ ತುಪ್ಪವನ್ನು ಬಳಸಲಾಗ್ತಾ ಇತ್ತು. ಆ ನಂದಿನಿ ತುಪ್ಪದ ಘಮಲು ಮತ್ತು ಅದರ ಏನು ಸುವಾಸನೆ ಮತ್ತು ಅದರ ಆ ಒಂದು ತಿರುಪತಿ ತಿಮ್ಮಪ್ಪನ ಲಾಡು ಅಂತಂದ್ರೆ ಅದು ನಂದಿನಿ ತುಪ್ಪ ಅಂದ್ರೆ ತಿರುಪತಿ ತಿಮ್ಮಪ್ಪನ ಲಾಡು ಅನ್ನೋಷ್ಟು ಫೇಮಸ್ ಆಗಿತ್ತು. ಕಳೆದ 2021ರಿಂದ ಈಚೆಗೆ ಆ ಒಂದು ಟೆಂಡರ್ನ ರದ್ದು ಮಾಡೋದ ಕಾರಣಕ್ಕೋಸ್ಕರ ವಿಶೇಷವಾಗಿ ಈ ಒಂದು ಟೆಂಡರ್ನ ಬೇರೆ ರಾಜ್ಯದವ್ರು ತೆಗೆದುಕೊಂಡಂತ ಒಂದು ಆರೋಪ ಇತ್ತು. ಹಾಗಾಗಿ ಅಲ್ಲಿ ಟೆಂಡರ್ನ ನಮ್ಮ ರಾಜ್ಯದವರು ಸಿಗದ ಕಾರಣಕ್ಕೋಸ್ಕರ ಸುಮಾರು ಒಂದು 2,000 ಮೆಟ್ರಿಕ್ ಟನ್ ತುಪ್ಪ ರಾಜ್ಯದಲ್ಲೇ ಉಳಿದು ಹೋಗಿತ್ತು ಅಂತ ಆರೋಪನೂ ಸಹ ಕೇಳಿಬಂದಿತ್ತು. ವಿಚಿತ್ರ ಅಂತಂದ್ರೆ ಇತ್ತೀಚೆಗೆ ಏನು ಟಿಟಿಡಿ ಅವರು ಸರಬರಾಜು ಮಾಡಿಸಿದಂತಹ ಈ ಒಂದು ಲಡ್ಡು, ದೇವರ ಪ್ರಸಾದ ಲಡ್ಡು ಏನಿತ್ತು, ಆ ಲಡ್ಡಿಗೆ ಅಷ್ಟೇನು ಬೇಡಿಕೆ ಇರಲಿಲ್ಲ ಮತ್ತು
ಆದ್ರೂ ಹಿಂದೆ ಬೇರೆ ಏನು ಕಂಪನಿಗಳು ಸರಬರಾಜು, ವಿಶೇಷವಾಗಿ ಅಮೂಲ್ ಕಂಪನಿ ಸರಬರಾಜು ಮಾಡ್ತಾ ಇತ್ತು, ಅದಾದ ನಂತರ ಬೇರೆ ಬೇರೆ ಕಂಪನಿಗಳು ಸರಬರಾಜು ಮಾಡ್ತಾ ಇತ್ತು. ಅದರಲ್ಲಿ ಅಷ್ಟೊಂದು ಕ್ವಾಲಿಟಿ ಆದಂತ ಇರ್ಬೋದು ಅಥವಾ ಈ ಒಂದು ಕರ್ನಾಟಕದಿಂದ ಹೋಗ್ತಿದ್ದಂತ ಹಾಲಿನ ಅಥವಾ ತುಪ್ಪದಷ್ಟು ಸುಗಂಧ ಭರಿತವಾಗಿ ಮತ್ತು ಅದು ಅಷ್ಟು ಸ್ವಾಸ್ಥ್ಯದಿಂದ ಕೂಡಿರ್ಲಿಕ್ಕಿಲ್ಲ ಅಂತ ಆರೋಪನೂ ಸಹ ಇತ್ತು. ಹೀಗಾಗಿ ಸಾರ್ವಜನಿಕರು ಇರ್ಬೋದು ಮತ್ತು ಭಕ್ತಾದಿಗಳು ಈ ಒಂದು ಲಡ್ಡುನ ಖರೀದಿ ಮಾಡುವವರ ಸಂಖ್ಯೆ ಕಡಿಮೆ ಆಗಿತ್ತು ಮತ್ತು ಅದ್ರ ಬಗ್ಗೆ ಆರೋಪನೂ ಸಹ ಕೇಳಿಬಂತು. ಹೀಗಾಗಿ ಅಂತಿಮವಾಗಿ ಮತ್ತೆ ಟಿಟಿಡಿ ಅವರು ಕರ್ನಾಟಕದಿಂದ, ಅದು ವಿಶೇಷವಾಗಿ KMF ಇಂದ ಮತ್ತೆ ತುಪ್ಪವನ್ನು ಖರೀದಿ ಮಾಡ್ಲಿಕ್ಕೆ ತೀರ್ಮಾನ ಮಾಡಿದ್ದಾರೆ. ಹಾಗಾಗಿ ಈ ಸಾರಿ ಸುಮಾರು 350 ಮೆಟ್ರಿಕ್ ಟನ್ ಅನ್ನ ಸರಬರಾಜು ಮಾಡ್ಲಿಕ್ಕೆ ರಾಜ್ಯ ಸರ್ಕಾರ ಜೊತೆ ಈ ಒಂದು ಒಪ್ಪಂದ ಮಾಡ್ಕೊಂಡಿದ್ದಾರೆ. ಅದರ ಮೊದಲ ಕಂತಾಗಿ ಇಂದು 1 ಟ್ಯಾಂಕರ್ ನ ಟಿಟಿಡಿಗೆ ಕಳಿಸ್ಕೊಡಲಾಗಿದೆ. ಉಳಿದಂತದನ್ನ ಹಂತ ಹಂತವಾಗಿ ಬಿಡುಗಡೆ ಮಾಡ್ಲಿಕ್ಕೆ ರಾಜ್ಯ ಸರ್ಕಾರ ಅಥವಾ ಕರ್ನಾಟಕ ಮಹಾಮಂಡಳ ಒಕ್ಕೂಟ ತೀರ್ಮಾನ ಕೈಗೊಂಡಿದೆ. ವಿಶೇಷ ಅಂದ್ರೆ ಇಂದು ಪ್ರತ್ಯೇಕವಾಗಿ ಮತ್ತೆರಡು ವಿಶೇಷವಂತ ತುಪ್ಪಗಳನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ವಿಶೇಷ ಅಂತಂದ್ರೆ ನಂದಿನಿ ದೇಸಿ ಆಕಳು ಹಸುವಿನ ತುಪ್ಪವನ್ನ ಪ್ರತ್ಯೇಕವಾಗಿ ಬಿಡುಗಡೆ ಮಾಡಲಾಗಿದೆ. ಇದುವರೆಗೆ ಬೇರೆ ಬೇರೆ ತಳಿಗಳ ಹಾಲಿನ ಬೇರೆ ಬೇರೆ ತಳಿ ಎಮ್ಮೆ ಇರ್ಬೋದು ಅಥವಾ ಹಸು ಇರ್ಬೋದು ಅಥವಾ ಡೇರಿ ಉತ್ಪನ್ನಗಳನ್ನ ಬೇರೆ ಬೇರೆ ಮಾಡಲಾಗಿತ್ತು. ಆದ್ರೆ ಈಗ ಹಸುವಿನ ತುಪ್ಪವನ್ನ ಪ್ರತ್ಯೇಕ ಮಾಡಿ ಗೀರ್ ತಳಿ ಇರ್ಬೋದು ಮತ್ತು ನಮ್ಮ ಅಮೃತ್ ಕಾವಲ್ ತಳಿಯ ಪ್ರತ್ಯೇಕ ಹಾಲುಗಳನ್ನ ಅದನ್ನ ಪ್ರತ್ಯೇಕವಾಗಿ ಸಂಗ್ರಹಿಸಿ ಅದನ್ನ ತುಪ್ಪವಾಗಿ ಮಾಡಿ ಅದನ್ನ ಮಾರಾಟ ಮಾಡುವಂತ ಒಂದು ಕೆಲಸವನ್ನ KMF ಚಾಲನೆ ಕೊಟ್ಟಿದ್ದು. ಅದನ್ನ ಮುಖ್ಯಮಂತ್ರಿಗಳು ಇಂದು ಉದ್ಘಾಟನೆ ಮಾಡಿದ್ದಾರೆ. ಹಾಗಾಗಿ ಇನ್ನು ಮುಂದೆ ದೇಶಿ ತುಪ್ಪ ಜೊತೆಗೆ ಈ ರೀತಿ ಬೇರೆ ಬೇರೆ ತುಪ್ಪಗಳನ್ನು ಸಹ ಅದು ಒಂದು ವಿಶೇಷ ಉತ್ಪನ್ನಗಳನ್ನ ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಿಡುಗಡೆ ಮಾಡಿದ್ದಾರೆ. ಸಂಪತ್, ಥ್ಯಾಂಕ್ ಯು ರಾಜಪ್ಪ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಹಿಂದೆ ಬನ್ನಿ ಸರ್ ನೀವೆಲ್ಲ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.